ಫುಲ್ ಡಿಸಪಾಯಿಂಟ್ಮೆಂಟ್. ಇಂಡಿಯನ್ ಚಾಕ್ಲೇಟ್ಸೇ ಇಟ್ಟಿಲ್ಲ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ UK ಮಿನಿ ವ್ಲಾಗ್. ಇವತ್ತು ಯೂನಿ ಇತ್ತು, ಸೊ ಯೂನಿಗ್ ರೆಡಿ ಹಾಕೊಂಡು ಹಂಗೆ ಬ್ರೇಕ್ಫಾಸ್ಟ್ ಏನು ಮಾಡಿರ್ಲಿಲ್ಲ, ಅದಕ್ಕೋಸ್ಕರ ಬ್ರೆಡ್ ಜಾಮ್ ಹಾಕೊಂಡೆ. ಬ್ರೆಡ್ ಜಾಮ್ ಹಾಕೊಂಡ್ಮೇಲೆ ಕ್ವಿಕ್ ಆಗಿ ಒಂದು ಔಟ್ಫಿಟ್ ಚೆಕ್ ಮಾಡ್ಕೊಂಡೆ. ಎಷ್ಟು ಚಂದ ಕಾಣಿಸ್ತಿದ್ದೀನಲ್ಲ ನಾನು. ಬ್ರೆಡ್ ಜಾಮ್ ನ ಹಂಗೆ ರೋಡಲ್ಲಿ ಹೋಗ್ತಾನೆ ತಿಂದೆ, ಬಿಕಾಸ್ ಟೈಮ್ ಆಗೋಗಿತ್ತು ಯೂನಿಗೆ. ತಿನ್ಬೇಕಾದ್ರೆ ಫುಲ್ ಚಳಿ ಗೈಸ್, ಎಷ್ಟು ಚಳಿ ಅಂದ್ರೆ ಅಷ್ಟು ಚಳಿ ಇತ್ತು. ಹಂಗೆ ಯೂನಿಗ್ ಹೋಗ್ತಾ ಇರ್ಬೇಕಾದ್ರೆ ಕ್ರೀಪಿ ರೋಡಲ್ಲಿ ಹೋಗ್ತಿದ್ದೆ. ಹೋಗ್ಬೇಕಲ್ಲ ಅನ್ನೋ ಟೈಮಲ್ಲಿ ನನಗೆ ಇಂಡಿಯಾದವ್ರು ಸಿಕ್ಕಿದ್ರು, ಅವ್ರ ಜೊತೆ ಯೂನಿಗ್ ರೀಚ್ ಆದೆ. ನೋಡಿ ಗೈಸ್, ಇದೆ ನನ್ ಯೂನಿ, ಚಂದ ಇದೆ ಅಲ್ಲ. ಅಲ್ಲಿಂದ ನನ್ ಫಸ್ಟ್ ಲೆಕ್ಚರ್ ಅಟೆಂಡ್ ಮಾಡಕ್ ಹೋದೆ. ನೋಡಿದ್ರೆ ನಾನ್ ಬೇಗ ಹೋದೆ, ನೋಡಿದ್ರೆ ಲೆಕ್ಚರರೇ ಬಂದಿರ್ಲಿಲ್ಲ ಇನ್ನ. ಸೊ ಹಂಗೆ ಕುತ್ಕೊಂಡು ನನ್ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡಿದ್ದೆ. ಅದಾದ್ಮೇಲೆ ನಿಮ್ಮೆಲ್ಲಾರ್ಗು ನನ್ ಯೂನಿ ತೋರ್ಸೋಣ ಅನ್ನಿಸ್ತು. ಸೊ ನೋಡ್ತಿದ್ದೀರಲ್ಲ, ಅಲ್ಲಿ ಕೆಳಗ್ ಕಾಣಿಸ್ತಾ ಇರೋದೇ ನಮ್ ಕೆಫೆಟೇರಿಯಾ. ಅದನ್ನೆಲ್ಲ ಅಲ್ಲೆಲ್ಲ ನಾನು ತಿನ್ನಲ್ಲ, ಬಿಕಾಸ್ ನನಗೆ ಅಲ್ಲಿ ಫುಡ್ ಇಷ್ಟ ಆಗಲ್ಲ. ನಾನ್ ತಂದಿರೋದೇ ಲಾಟಿ ಚಾಕೋಪೈ ತಿನ್ಕೊಂಡು ನಾನ್ ನೆಕ್ಸ್ಟ್ ನನ್ ಕ್ಲಾಸ್ ಅಟೆಂಡ್ ಮಾಡಕ್ ಹೋದೆ. ನೋಡಿದ್ರೆ ಮ್ಯಾಮ್ ಬೇಗ ಬಂದಿದ್ರು, ನಾನ್ ಗುಡು ಅಂತ ಓಡೋದೆ. ಅಲ್ಲಿಂದ ನನ್ ಫ್ರೆಂಡ್ ಲೈಬ್ರರಿ ಕರ್ಕೊಂಡು ಹೋದ್ಲು. ಲೈಬ್ರರಿಲಿ ವೆಂಡಿಂಗ್ ಮಿಷಿನ್ ಇತ್ತು. ನಮ್ ಚಾಕ್ಲೇಟ್ ಜನನ ಇರುತ್ತೆ ಅನ್ಕೊಂಡ್ ನೋಡಿದ್ರೆ ನಮ್ ಚಾಕ್ಲೇಟ್ ಜಿಟ್ಟ ಇಲ್ಲ, ಇಂಡಿಯನ್ ಚಾಕ್ಲೇಟ್ ಜಿಟ್ಟ ಇಲ್ಲ ಅಲ್ಲಿ. ಅದಾದ್ಮೇಲೆ ನಾನು 4 hours ಲೆಕ್ಚರ್ ಅಟೆಂಡ್ ಮಾಡಿ ಫುಲ್ ಸುಸ್ತಾಗಿತ್ತು. ಸೊ ನಾನ್ ಮನೆಗೆ ಹೋಗ್ತೀನಿ. ಬೈ ಬಾಯ್, ನಾಳೆ ಸಿಗುವ. ಫಾಲೋ ಫಾರ್ ಮೋರ್ ವಿಡಿಯೋಸ್.